ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ನಾವು ತೆಂಗಿನಕಾಯಿ ನಾಟಿ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ತೀನಿ. ಅದರಿಂದ ಎಲ್ಲರೂ ಕೂಡ ತಪ್ಪದೆ ನೋಡಿ ಅಂತೀನಿ. ನೋಡ್ತಾವೆ ಫ್ರೆಂಡ್ಸ್, ಫಸ್ಟ್ ನಾವು ಮಾಡ್ಬೇಕಾರೋದು ತೆಂಗಿನಕಾಯಿ ನಾಟಿ ಮಾಡ್ಬೇಕಾದ್ರೆ ನಾವು 40 ವರ್ಷ ಆಗಿರೋಂಥ ಮರ ಹುಡುಕಿ ಚೆನ್ನಾಗಿ ಫಲ ಬಿಡೋಂಥದ್ದು ನೋಡಿ ತರಬೇಕು. ಆಗ ನಾವು ನೆಕ್ಸ್ಟ್ ಟೈಮು ತೆಂಗಿನಕಾಯಿ ಚೆನ್ನಾಗಿ ಇದು ಮಾಡ್ಬೋದು. ನೋಡ್ತಾವುದು ನಾವು ಏನಕ್ಕೋಸ್ಕರಪ್ಪ ಅಂದರೆ ಇವು ಎರಡು ನೆಟ್ಟಿಲ್ಲ, ಇದೇ ರೀತಿ ಬಿಟ್ಬಿಟ್ಟೇವೆ ಅಂದರೆ ಇವು ಸುಮ್ಮನೆ ನಾವು ಕಾಯಿ ತಂದು ಹಾಕಿದಾಗ ಬೆಳವಣಿಗೆ ಬಂದಿರೋವು, ಅದರಿಂದ ನಾವು ನೆಟ್ಟಿರಲಿಲ್ಲ. ಏನಕ್ಕೋಸ್ಕರ ಚೆನ್ನಾಗಿ ಬೆಳವಣಿಗೆ ಬರುತ್ತೆ, ಆದರೆ ಫಲ ಬಿಡೋದು ತೊಂದರೆ ಆಗುತ್ತೆ, ಅದರಿಂದ ನಾವು ಆ ರೀತಿ ಮಾಡ್ತಾನೆ. ನೋಡ್ತಾ ಹೋದು ಈ ರೀತಿ ನಾವು ಅಡ್ಡ ನೆಡಬೇಕು, ಉದ್ದುದ್ದ ನೆಡಬಾರ್ದು. ಏನಕ್ಕೋಸ್ಕರಪ್ಪ ಅಂದರೆ ಉದ್ದುದ್ದ ನೆಟ್ಟಾಗ ನಮ್ಗೆ ಒಂದು 50% ಅಷ್ಟು ಬರುತ್ತೆ, ಆದರೆ ಈ ರೀತಿ ನೆಟ್ಟಾಗ ನಮಗೆ 98% ಮೊಳಕೆ ಕಡಿತೆ ಅಂತ ಹೇಳ್ತೀನಿ. ಅದರಿಂದ ಎಲ್ಲರೂ ಕೂಡ ಈ ರೀತಿಯೇ ನೆಡಿ ಅಂತ ಹೇಳ್ತೀನಿ. ನೋಡ್ತಾ ಹೋದು ನಾವು ನೆಟ್ಬಿಟ್ಟು ನಾವು ಒಂದು ಮುಕ್ಕಾಲು ಭಾಗಷ್ಟು ಮಣ್ಣು ಮುಚ್ಚಬೇಕು. ಬಿಸಿಲು ಹೊಡಿದಂಗೆ ಮೇಲ್ಗಡೆ ಸೋಗು ಮುಚ್ಚಿದಾಗ ನಮಗೆ ಉತ್ತಮವಾಗಿ ಮೊಳಕೆ ಕಡಿತದೆ ಅಂತ ಹೇಳ್ತೀನಿ. ಅದಾದಮೇಲೆ ಒಂದು ವರ್ಷ ಬಿಡ್ಕೊಂಡು ಈ ರೀತಿ ನಾವು ಸೈಡ್ಗೆ ಒಂದು 2.5 ಅಡಿ 3 ಅಡಿ ನಿಮ್ಗೆ ಎಷ್ಟು ಗುಂಡಿ ಬೇಕೋ ಆ ರೀತಿ 4 ಅಡಿ ಗಂಟು ತೆಗಿಬೋದು. ನಿಮ್ಗೆ 2.5 ಅಡಿ 3 ಅಡಿ ಆ ರೀತಿ ಗುಂಡಿ ತಗೊಂಡು ನೆಕ್ಸ್ಟು ಅಗಲ ಒಂದು 3 ಅಡಿ ತಗೊಂಡು ನೆಟ್ಟಾಗ ನಮಗೆ ಉತ್ತಮವಾಗಿ ಬೆಳವಣಿಗೆ ಬರುತ್ತೆ ತೆಂಗಿನ ಸಸಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ 5 ರಿಂದ 6 ವರ್ಷಕ್ಕೆ ನಮಗೆ ಫಲ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದರೆ ಏನಪ್ಪ ಅಂದರೆ ನಮಗೆ 5 ರಿಂದ 6 ವರ್ಷಕ್ಕೆ ಒಂಬಳೆ ಬಿಟ್ರು ಅದು ಒಂದು 2 ರಿಂದ 3 ಕಾಯಿ 4 ಕಾಯಿ ಅಂದರೆ ಅಷ್ಟು ಚೆನ್ನಾಗಿ ನಮಗೆ ಫಲ ಬಿಡೋಲ್ಲ. ಅಂದರೆ ಒಂದು 8 ರಿಂದ 7 9 ರಿಂದ 10 ವರ್ಷದಿಂದ ನಮಗೆ ಚೆನ್ನಾಗಿ ಫಲ ಬಿಡೋಕ್ಕೆ ಮರಗಳು ನಿಲ್ಲುತ್ತೆ ಅಂತ ಹೇಳ್ತೀನಿ. ಆಗ ನಮಗೆ ಉತ್ತಮವಾಗಿ ಫಲಗಳು ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮೇನು ದೇಶ ನೋಡ್ತಾ ಹೋದು ಈ ಮರ ಎಷ್ಟು ಚೆನ್ನಾಗಿ ಬೆಳವಣಿಗೆ ಬಂದು ಯಾವ ರೀತಿ ಆಗೈತೆ ಅಂತ. ನಮಗೆ ಈ ರೀತಿ ನಮಗೆ ಈಗ ಬೆಳವಣಿಗೆ ಬಂದು ಒಂದು 10 ವರ್ಷ ಆದಮೇಲೆ ಚೆನ್ನಾಗಿ ವರ್ಷನೂ ಫಲ ಬಿಡ್ತದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ನಾವು ಪ್ರಾಬ್ಲಮ್ ಮಾಡೋದು ಏನಪ್ಪ ಅಂದರೆ ಈ ರೀತಿ ನಾವು ಯಾವ್ದಾದ್ರು ಗಿಡ ನೆಡೋದು, ಅಂದರೆ ಈಗ ಮರ ನೆಟ್ಟಿರ್ತೀವಿ ಅದ್ರದ್ದು ಪಕ್ಕಕ್ಕೆ ಯಾವ್ದಾದ್ರು ಗಿಡ ನೆಡೋದಾಗಿದ್ದರೆ ಈ ರೀತಿ ನಮಗೆ ಒಂದು ಸ್ವಲ್ಪ ಬೆಳವಣಿಗೆ ಚೆನ್ನಾಗಿ ಆಗೋಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ಒಂದು ಮರದಿಂದ ಒಂದು 5 ರಿಂದ 6 ಅಡಿ ಯಾವುದೇ ಗಿಡವನ್ನು ನೆಡ್ಬೇಕು ಹೋಗಬೇಡಿ. ಅದು ಬೆಳೆನೂ ಬೆಳ್ದಂಗಲ್ಲ, ಇಲ್ಲ ಮರನೂ ಚೆನ್ನಾಗಿ ಬೆಳ್ದಂಗಲ್ಲ, ಅದಕ್ಕೋಸ್ಕರ ಹೇಳೋದು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೋಡ್ತಾ ಹೋದು ಇವೆಲ್ಲ ಮರಗಳು ಅವಕ್ಕೆಲ್ಲ 7 ರಿಂದ 6 ವರ್ಷ ಇಲ್ಲ 8 ವರ್ಷ ಆ ರೀತಿ ಆಗೈತೆ. ನೋಡ್ತಾ ಹೋದು ಎಲ್ಲೋ ಒಂದೊಂದು ಕಾಯಿ 2 ಕಾಯಿ ಆ ರೀತಿ ಕಚ್ಚೈತೆ. ಅದರಿಂದ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನೀವು ಫಲ ಬಿಡ್ತಲ್ಲ ಅಂದ್ಕೊಬೇಡಿ. 10 ವರ್ಷ ಆದಮೇಲೆ ಚೆನ್ನಾಗಿ ನಮಗೆ ಬೆಳವಣಿಗೆ ಬರುತ್ತೆ. ಅದೇ ಪಾರಮ್ ಗಿಡ ಆದರೆ ನಮಗೆ 4 ರಿಂದ 5 ವರ್ಷಕ್ಕೆಲ್ಲ ಫಲ ಬರುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ಬಾಳಿಕೆ ಚೆನ್ನಾಗಿ ಬರೋಲ್ಲ, ಅದಕ್ಕೋಸ್ಕರ ಹೇಳೋದು. ಈ ನಾಟಿ ಮರಗಳಾದರೆ ಏನಪ್ಪ ಅಂದರೆ 70 ರಿಂದ 75 ವರ್ಷ ಗಂಟು ಚೆನ್ನಾಗಿ ಫಲ ಬಿಡುತ್ತದೆ. ಅದರಿಂದ ಎಲ್ಲರೂ ಕೂಡ ಇದನ್ನೇ ಜಾಸ್ತಿ ನೆಡ್ತಾರೆ. ಅದೇ ಪಾರಮ್ ಮರ ಆದರೆ ಇಲ್ಲಾಂದರೂ ಒಂದು 4 ವರ್ಷ 5 ವರ್ಷಕ್ಕೆ ಚೆನ್ನಾಗಿ ಫಲ ಬಿಡ್ತವೆ. ಒಂದು 3-4 ವರ್ಷ ಬಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಫಲ ಬಿಡೋಲ್ಲ ಬೆಳವಣಿಗೆ ಆದಮೇಲೆ. ಅದರಿಂದ ಯಾರು ಜಾಸ್ತಿ ನೆಡೋಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ಏನಪ್ಪ ಅಂದರೆ ಅಡಿಕೆ ಗಿಡಕ್ಕಿಂತ ಸುಲಭ ಬೆಳವಣಿಗೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್.